ಫೈಂಡ್ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, 3-4 ಜನ ಬಂದ್ಬಿಟ್ಟು ಅವಳಿಗೆ ಸ್ಟಾಪ್ ಮಾಡ್ತಾರೆ. ಹಾಲ್ನಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ಕೊಂತಾನೆ ಆ ಬಾಡಿನ ಹಂಗೆ ಬಾತ್ರೂಮ್ವರೆಗೆ ಎತ್ಕೊಂಡು ಹೋಗ್ತಾರೆ. ಬಾತ್ರೂಮ್ನಲ್ಲೆಲ್ಲ ತಿವಿತಾರೆ ಹೊಟ್ಟೆಗೆ. ಆ ರಕ್ತ ಎಲ್ಲ ಬಾತ್ರೂಮಿಗೆ ಚಿಮ್ಮಿರುತ್ತೆ, ರಕ್ತ ಎಲ್ಲ ಬಾತ್ರೂಮಿಗೆ ಚಿಂದಿರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಅವಳಿಗೆ ಪೆಟ್ರೋಲ್ ಹಾಕಿ ಸುಡ್ತಾರೆ. ಆ ಸುಟ್ಟಾಗ ಇಲ್ಲಿ ಭಟ್ರು ಹೇಳಿದ್ರು, ಈ ಒಬ್ಬ ಮಗಳು ಟ್ಯೂಷನಿಗೆ ಬರ್ತಾ ಇದ್ಲ, ಆ ಮಗು ನೋಡಿದ್ಲಂತೆ. ಆ ಮಗು ನೋಡಿ ಸಾಕ್ಷಾಗುತ್ತೆ ಅಂತ ಆ ಮಗುನ ಎತ್ತಿ ಬಾವಿನಲ್ಲಿ ಹಾಕ್ಬಿಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಾಳೂರು ವೀರಭದ್ರ ಅಂತ, ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀನಿ. ವೇದಾಬಲ್ಲಿ ಬಂದ್ಬಿಟ್ಟು ನನ್ನ ಕಸಿನ್ ಸಿಸ್ಟರ್ ಆಗ್ತಾಳೆ. ನಮ್ಮ ಸ್ವಂತ ಸಿಸ್ಟರ್ ಇಲ್ಲಿದ್ದಾರೆ. ಅವರು ನಮ್ಮ ಭಾವನ ಅಣ್ಣನ ಏಂತಿನೇ ವೇದವಲ್ಲಿ. ಅವಳು ಬಳ್ಳಾರಿಯಲ್ಲಿ ಇರ್ತಾ ಇದ್ಲು, BSc B.Ed ಮಾಡಿದ್ಲು. ಅವ್ರದ್ದು ಲವ್ ಅಫೇರ್ಸ್ ಮ್ಯಾರೇಜು. ಉಜಿರಿನಲ್ಲಿ ನಮ್ಮ ಭಾವ ಅವರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ, ಗೌರ್ಮೆಂಟ್ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ರು. ಈ ಪ್ರಕರಣ ಎಲ್ಲ ನಡೆದು ಆದಮೇಲೆ, ಅದಕ್ಕಿಂತ ಮುಂಚೆ ಏನು ನಡೀತು ಅನ್ನೋದು ಹೇಳ್ತೀನಿ ನಾನು. ಈ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ರಕ್ಷಣೆ ವೇದಿಕೆ ಪರವಾಗಿ ಯಾವಾಗ ಅನೌನ್ಸ್ ಆಯಿತು, ಅವಾಗ ನನಗೆ ಸ್ವಲ್ಪ ಉತ್ಸಾಹ ಬಂತು. ಯಾಕಂದರೆ ನಾನು ನನ್ನ ಕುಟುಂಬದಿಂದ ಸ್ವಲ್ಪ ದಿವಸ ದೂರ ಇದ್ದೆ. ಯಾಕಂದರೆ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ. ನಾನು ಲಿಂಗಾಯತು, ನನ್ನ ಹೆಂಡತಿ ಕ್ರಿಶ್ಚಿಯನ್ನು. ಹಾಗಾಗಿ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ನಾನು ಮನೆಯಿಂದ ಹೊರಗಡೆ ಬಂದಿದ್ದೆ. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿಗೆ ಟಚ್ ಇದ್ದಿಲ್ಲ. ಆಗ ನಾನು ಚಿಕ್ಕವನು, ಭಾಳ ತುಂಬ ಚಿಕ್ಕವನು. ಆಗ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ಇದೇ ಬಿಡ್ಡಪ್ಪ ಹರಳೆ ಅವ್ರ ಬ್ರದರ್ ಸುಗರೇಶ್ ಹರಳೆ ಏನಿದ್ದಾರೆ, ಫಸ್ಟ್ ನನ್ನ ಹತ್ರ ಬಂದ್ಬಿಟ್ಟು ಧೈರ್ಯ ತುಂಬಿದ್ರು. ನೀನೇನು ಹೆದರ್ಕೋಬೇಡ, ಇದೆಲ್ಲ ಅಂತರ್ಜಾತಿ ಕಾಮನ್ ಆಗುತ್ತೆ, ನಾನು ನಿನಗೆ ಮಾರಲ್ ಸಪೋರ್ಟ್ ಕೊಡ್ತೀನಿ ಅಂತ ಅವ್ರು ನನಗೆ ಫಸ್ಟ್ ಧೈರ್ಯ ಕೊಟ್ಟವ್ರು ಅವರು. ಅದಾದ್ಮೇಲೆ ಏನಾಯ್ತು, ಅವಾಗ ಅವ್ರು ನನಗೆ ಹೇಳಿದ್ರು, ನಾನು ಚಿಕ್ಕವನಿದ್ದ ಅವಾಗ ಹೇಳಿದ್ರು, ಹೀಗೆ ನಮ್ಮ ಅಣ್ಣನ ಹೆಂಡತಿ ವೇದವಲ್ಲಿ ಅಂತ ಇದ್ದಾರೆ, ಅವ್ರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಮರ್ಡರ್ ಆಯಿತು, ಹೇಗಾಯಿತು ಅಂತ ಹೇಳಿದ್ದು ನನಗೆ ಇವತ್ತಿಗೂ ಕಿವಿಯಲ್ಲಿ ಗುಂಜ್ತಾ ಇದೆ. ಅವ್ರು ಏನು ಹೇಳಿದ್ರು, ಅವಳು ಹೆಡ್ ಮಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ಲು, ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಕೆಲಸ ಮಾಡ್ತಾ ಇರೋ ಕಾಲಿಗೆ ಅಲ್ಲಿ ಹೆಡ್ ಮಿಸ್ಟರ್ ಪೋಸ್ಟ್ ಖಾಲಿ ಆಯಿತು. ಖಾಲಿ ಆದಾಗ ಈಸ್ ಎಲಿಜಿಬಲ್ ಟು ಗೆಟ್ ಅಥೆಂಟಿಕೇಟೆಡ್ ಆಗಿ ಅವಳಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು. ಈ ಹೆಗಡೆ ಕುಟುಂಬ ಏನಿದೆ, ಅಡ್ಮಿನಿಸ್ಟ್ರೇಷನ್ ಸಾಲ ನಡೆಸ್ತಾ ಇದ್ದ ಕುಟುಂಬ ಏನಿದೆ, ಅವಳಿಗೆ ಕೊಡಲಿಲ್ಲ. ಅವಳು ಏನು ಮಾಡಿದ್ಲು, ಆಡಳಿತ ಮಂಡಳಿ ವಿರುದ್ಧ ಕೋರ್ಟಿಗೆ ಹೋದ್ಲು. ಕೋರ್ಟ್ಗೆ ಹೋದಾಗ ಇವರು ಎಲ್ಲ ಥ್ರೆಟನ್ ಮಾಡ್ಕೊಂತ ಬಂದರು, ನಿನ್ನ ಕೈ ಮುರಿತೀವಿ, ಕಾಲು ಮುರಿತೀವಿ, ನಿನ್ನ ತಾಳಿ ಕಲಿತೀವಿ, ನಿನ್ನ ಗಂಡನಿಗೆ ಹಂಗೆ ಮಾಡ್ತೀವಿ ಅಂತ ಎದುರಿಸ್ಕೊಂತ ಬಂದರು. ಅದೆಲ್ಲ ಅವಳು ಡೈರಿನಲ್ಲಿ ನೋಟ್ ಮಾಡ್ಕೊಂತ ಬಂದಿದ್ದಾಳೆ. ಡೈಲಿ ಏನೇನು ಇವ್ರು ಥ್ರೆಟನಿಂಗ್ ಕೊಟ್ಟಿದ್ದಾರೆ, ಎವ್ರಿ ಡೇ ಥ್ರೆಟನಿಂಗ್ ಎಲ್ಲ ವರ್ಡ್ಸ್ ಡೈರಿನಲ್ಲಿ ಬರೀತಾನೆ ಬಂದಿದ್ದಾಳೆ. ತಿರ್ಗಾ ಗಂಡನಿಗೂ ಹೇಳಿದ್ದಾಳೆ, ಈ ರೀತಿ ಎಲ್ಲ ಥ್ರೆಟನಿಂಗ್ ಕೊಟ್ಟಿದ್ದಾರೆ, ನನಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ. ಆಯಿತು ಸಮಾಧಾನದಿಂದ ಇರೋಣ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಫೈನ್ ಡೇ ಏನಾಗಿದೆ, ಅವಳು ವೇದವಲ್ಲಿ ಮನೆಯಲ್ಲಿದ್ದಾಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಚಿಕ್ಕ ಮಕ್ಕಳು. ಅವರು ಇವತ್ತು ಬೆಂಗಳೂರಲ್ಲೇ ಇದ್ದಾರೆ ಅವ್ರ ಮಕ್ಕಳು. ಅವ್ರು ಇಲ್ಲಿ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಅಷ್ಟು ಭಯಭೀತರಾಗಿದ್ದಾರೆ ಮಕ್ಕಳು. ಒಂದು ಗಂಡು ಒಂದು ಹೆಣ್ಣು. ಮಗನ ಹೆಸರು ಶಿವಕುಮಾರ್ ಅಂತ, ಮಗಳ ಹೆಸರು ನೀರದ ಅಂತ. ಮಗ ಡಾಕ್ಟ್ರು, ಮಗಳು ಡಾಕ್ಟ್ರು. ಅವರು ಒಬ್ಳು ಮೈಸೂರಿನಲ್ಲಿ ಕೆಲಸ ಮಾಡ್ತಾರೆ, ಒಬ್ರು ಬೆಂಗಳೂರಿನಲ್ಲಿ ಇದ್ದಾರೆ. ಅವ್ರು ಇಲ್ಲಿ ಬರೋದಕ್ಕೆ ಹೆದರಿದ್ದಕ್ಕೆ ನಾನೇ ಬಂದಿದ್ದೀನಿ ಈಗ. ಸೊ ಏನಾಯಿತು ವಿಷಯ, ಇಲ್ಲಿ ಮುಗಿದ ಮೇಲೆ ಏನಾಯಿತು, ಕೊನೆಗೆ ಅವಳನ್ನ ಏನು ಮಾಡ್ತಾರೆ, ಅವಳು ಡೈರಿನಲ್ಲಿ ಬರೆದಿಟ್ಟಿದ್ದಾಗ ಒಂದು ದಿವಸ ಏನು ಮಾಡೋ, ಫೈನ್ ಡೇ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, 3-4 ಜನ ಬಂದ್ಬಿಟ್ಟು ಅವಳಿಗೆ ಸ್ಟಾಪ್ ಮಾಡ್ತಾರೆ. ಹಾಲ್ನಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ಕೊಂತಾನೆ ಆ ಬಾಡಿನ ಹಂಗೆ ಬಾತ್ರೂಮ್ವರೆಗೆ ಎತ್ಕೊಂಡು ಹೋಗ್ತಾರೆ. ಬಾತ್ರೂಮ್ನಲ್ಲೆಲ್ಲ ತಿವಿತಾರೆ ಹೊಟ್ಟೆಗೆ. ಆ ರಕ್ತ ಎಲ್ಲ ಬಾತ್ರೂಮಿಗೆ ಚಿಮ್ಮಿರುತ್ತೆ, ರಕ್ತ ಎಲ್ಲ ಬಾತ್ರೂಮಿಗೆ ಚಿಂದಿರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಅವಳಿಗೆ ಪೆಟ್ರೋಲ್ ಹಾಕಿ ಸುಡ್ತಾರೆ. ಆ ಸುಟ್ಟಾಗ ಇಲ್ಲಿ ಭಟ್ರು ಹೇಳಿದ್ರು, ಈ ಒಬ್ಬ ಮಗಳು ಟ್ಯೂಷನಿಗೆ ಬರ್ತಾ ಇದ್ಲ, ಆ ಮಗು ನೋಡಿದ್ಲಂತೆ. ಆ ಮಗು ನೋಡಿ ಸಾಕ್ಷಾಗುತ್ತೆ ಅಂತ ಆ ಮಗುನ ಎತ್ತಿ ಬಾವಿನಲ್ಲಿ ಹಾಕ್ಬಿಡ್ತಾರೆ. ಆ ಮಗುವಿಗೆ ತಂದೆ ತಾಯಿಗಳು ಕಾಂಪನ್ಸೇಷನ್ಗೆ ಒಂದು ಅಂಬಾಸಿಡರ್ ಕಾರ್ ಕೊಡ್ತಾರಂತೆ. ಅದನ್ನು ಅವ್ರು ಕಾರ್ ತಗೊಂಡು ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ. ರೈಟ್ ಸರ್? ಆವಾಗ ಏನಾಗಿದೆ, ನಮ್ಮ ಬಾವರು ಹೆಲ್ತ್ ಕ್ಯಾಂಪೇನ್ಗೆ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋಗ್ಬಿಟ್ಟು ಮನೆಗೆ ಬರ್ತಾರಂತೆ. ಮನೆಗೆ ಬಂದಾಗ ನೋಡ್ತಾರೆ ಹಾಲಲ್ಲೆಲ್ಲ ರಕ್ತ. ಆ ರಕ್ತ ಹುಡ್ಕಂತ ಹೋದ್ರೆ ಬಾತ್ರೂಮ್ವರೆಗೂ ಹೋಗಿದ್ದಾರೆ. ಬಾತ್ರೂಮ್ನಲ್ಲಿ ಡೆಡ್ ಬಾಡಿ ಸುಟ್ಟು ಕರಕಲಾಗಿ ಬಿದ್ದೋಗ್ಬಿಟ್ಟಿದೆ. ಅವ್ರು ಗಾಬರಾಗಿ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಮಟನ್ಸ್ ಅವ್ರು ಹೇಳ್ದಂಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಮ್ಮ ಕೈನಲ್ಲಿಲ್ಲ, ಯಾರ ಕೈನಲ್ಲಿಲ್ಲ, ಅವ್ರ ಕೈನಲ್ಲೇ ಇದೆ. ಕೇಸ್ ತಗೊಂಡಿಲ್ಲ.
ಅವ್ರನ್ನೇ ಆರೋಪಿ ಮಾಡಿಬಿಟ್ರು. ಅವ್ರ ಹಸ್ಬೆಂಡ್ನೇ ಆರೋಪಿ ಮಾಡಿ 2 ವರ್ಷ ಜೈಲಿಗೆ ಹಾಕಿದ್ರು. ಆಮೇಲೆ ರವಿಶಂಕರ್ ಗುರೂಜಿ ಏನಿದ್ದಾರೆ ಅವ್ರನ್ನ ಮಧ್ಯಸ್ಥಿಕೆ ತಗೊಂಡು ನಮ್ಮ ಬಾವರ ಮನವೊಲಿಕೆ ಮಾಡಿ ಕೇಸ್ನ ಮುಚ್ಚಾಕ್ಬಿಟ್ರು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಮರ್ತೆ ನಾನು. ಅವ್ರ ಡೈರಿ CBIಗೆ ಸಿಕ್ತು. ಅವ್ರ ಜೈಲಿಂದ ಬಂದ್ಮೇಲೆ ನಮ್ಮ ಬಾವರು ಇದನ್ನ ಏನು ಮಾಡಿದ್ರು, ಹೋರಾಟ ಮಾಡಿದ್ರು. ಹೋರಾಟ ಎಲ್ಲರಿಗೂ ಹೋಯ್ತು ಅಂತಂದ್ರೆ CBIವರೆಗೂ ಕೊಡಬೇಕು ಅನ್ನೋವರೆಗೂ ಹೋಯ್ತು. ಆಗೇನಾಯ್ತು, ದೇವರಾಜ್ ಅರಸು ಚೀಫ್ ಮಿನಿಸ್ಟ್ರು ಈ ಡೈರಿನ ಪೊಲೀಸ್ ಸ್ಟೇಷನ್ನಿಂದ ತಗೊಂಡು ಅದು ಹೇಗೆ ಮುಕ್ತಾಯ ಮಾಡಿಬಿಟ್ರು, ಕೇಸ್ ಮುಚ್ಚಾಕ್ಬಿಟ್ರು. ನಮ್ಮ ಬಾವರು ಸೈಲೆಂಟ್ ಆಗ್ಬಿಟ್ರು. ಈಗ ನಮ್ಮ ಬಾವರು ತೀರ್ಕೊಂಡು 4 ವರ್ಷ ಆಯಿತು. ಇದು ಇಲ್ಲಿಗೆ ಮುಕ್ತಾಯಿತು. ಯಾವಾಗ ಇದು ಹೊರಗಡೆ ಬಂತು ವಿಷಯ, ಸೌಜನ್ಯದ ಪ್ರಕರಣ ಯಾವಾಗ ಹೋರಾಟ ಜಾಸ್ತಿ ಆಗ್ತಾ ಬಂತು ನನಗೆ ಗೊತ್ತಾಯಿತು. ಆಗ ನಾನು ಒಬ್ಬರ ಕಡೆಯಿಂದ ಮಠಣ್ಣವ್ರ ಸಾರ್ದು ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ. ಸರ್ ಈ ರೀತಿ ಆಗಿದೆ, ನಾನು ಈ ರೀತಿ ಬ್ರದರು, ನನಗೂ SIT ಅವ್ರು ಎಲ್ಲರೂ ಕಂಪ್ಲೇಂಟ್ ತೊಗೊತಾರೆ ಅಂತ ಗೊತ್ತಾಗಿದೆ, ನಾನು ಬಂದು ಕೊಡ್ಬೋದಾ ಅಂತ. ಬನ್ನಿ, ಅವಶ್ಯಕವಾಗಿ ಬನ್ನಿ ಅಂದರು. ಸರಿ ಅಂತ ನಾನೇನು ಮಾಡಿದೆ, ಇನ್ನೂ ಎಷ್ಟು ದಿವಸದಲ್ಲಿ ಬರ್ತೀರಾ ಅಂದರು. ನಾನು ಒಂದು 2-3 ದಿವಸದಲ್ಲಿ ಬರ್ತೀನಿ ಸರ್ ಅಂತ ಹೇಳಿದವನು ಹೊಸಪೇಟೆಯಿಂದ ಮರುದಿನ ಬೆಳಗ್ಗೆನೇ 7:15 ಬಿಟ್ಬಿಟ್ಟು 2:15 ಹೋದೆ ನಾನು. 2:15 ಹೋದರೆ ತಿಮ್ಮರೆಡ್ಡಿ ಅವ್ರ ಮನೆಗೆ ಹೋದೆ ನಾನು. ತಿಮ್ಮರೆಡ್ಡಿ ಅವ್ರ ಮನೆಯಲ್ಲಿ ಮಠಣ್ಣ ಸಾರ್ ಇದ್ರು, ತಿಮ್ಮರೆಡ್ಡಿ ಅವರು ಇದ್ರು, ಜಯಂತ್ ಇದ್ರು, ಯೂಟ್ಯೂಬರ್ ಅಜಯ್ ಇದ್ರು, ಎಲ್ಲರೂ ಇದ್ರು. ಎಲ್ಲರೂ ನನ್ನ ಪ್ರಕರಣ ಕೇಳಿದ್ರು. ಎಲ್ಲ ಕೇಳಿ ಆದಮೇಲೆ ಸಂಜೆ ನಾವು ಡ್ರಾಫ್ಟ್ ಮಾಡಿಬಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು SIT ಕೊಟ್ಬಿಡಿ, ಇವತ್ತು ಹಾಲಿಡೇ ಇದೆ SIT ಆಫೀಸ್ನಲ್ಲಿ, ಯಾರೂ ಇಲ್ಲ, ನಾಳೆ ನೀವು ಕೊಡುವ್ರಿ ಅಂತ ಹೇಳಿದ್ರು. ಸಂಜೆ ನಾವು ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ನಾವು ರೂಮ್ಗೆ ಹೋಗ್ಬಿಟ್ಟು ನಾನು ರೆಸ್ಟ್ ತಗೊಂಡೆ. 6 ಆಯಿತು, 7 ಆಯಿತು, 8 ಆಯಿತು, 9 ಆಯಿತು, 10 ಆಯಿತು. ಮಟ್ಟಣ್ಣವ್ರ ಕಡೆಯಿಂದನೂ ಫೋನ್ ಇಲ್ಲ, ತಿಮ್ಮರೋಡ್ ಕಡೆಯಿಂದನೂ ಫೋನ್ ಇಲ್ಲ. ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಏನು ಮಾಡಬೇಕು? ಸರಿ ಬೆಳಿಗ್ಗೆ ಹೋದರೆ ಆಯಿತು ಅವ್ರ ಮನೆಗೆ ಅಂತ ತಿರ್ಗಿ ನಾನು 8:15 ಬೆಳಿಗ್ಗೆ ರೆಡಿ ಆಗಿಬಿಟ್ಟು 9 ಗಂಟೆಗೆ ತಿಮ್ಮರೆಡ್ಡಿ ಅವ್ರ ಮನೆಗೆ ಹೋದೆ. 9 ಗಂಟೆಗೆ ಹೋದ ತಕ್ಷಣ ಪಾಪ ಅಲ್ಲಿ ಕುಂದ್ರಿಸಿದ್ರು. ತಿಮ್ಮರೆಡ್ಡಿ ಅವ್ರು ಬಂದರು, ಅವ್ರ ಮಿಸ್ಸಸ್ ಬಂದು ನನಗೆ ಟೀ ಕೊಟ್ಟರು. ಅದಾದಮೇಲೆ ಇಲ್ಲ, ನನಗೆ ರಾತ್ರಿ ಎನ್ಕ್ವೈರಿಗೆ ಕರೆದಿದ್ರು. 1:15 ರಾತ್ರಿಗೆ ಬಂದಿದ್ದೀನಿ. ಮಟ್ಟಣ್ಣವ್ರ ಸಾರ್ ಕೂಡ 1 ಗಂಟೆಗೆ ಬಂದಿದ್ದಾರೆ. ಮಲಗಿ ಬಿಟ್ಟಿದ್ದೀವಿ ನಾವು, ನಿಮ್ಮ ಫೋನ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಇವತ್ತೇನಾದರೂ ಮಾಡೋಣ ಅಂತಂದರು. ಆಯಿತು ಅಂತ ಕೂತ್ಕೊಂಡಿದ್ವಿ. ಒಂದು 5 ಜನ ಪೊಲೀಸ್ ಬಂದರು, ಇನ್ನೂ ಒಂದು 5 ಜನ ಪೊಲೀಸ್ ಬಂದರು, ಇನ್ನೂ ಒಂದು 5 ಜನ ಪೊಲೀಸ್ ಬಂದರು, 10 ಜನ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು, ಒಬ್ಬರು ಅಡಿಷನಲ್ SP ಬಂದರು, ಒಂದು 10-15 ಗಾಡಿಗಳು ಬಂದವು. ಏನು ಹಿಂಗೆ ಪೊಲೀಸರು ಬರ್ತಾ ಇದ್ದಾರಲ್ಲ ಬಂದು ಹಂಗೆ ಎಲ್ಲ ಕಲ್ತು ಬಿಟ್ರು ತಿಮ್ಮರೆಡ್ಡಿ ಅವ್ರ ಮನೆಯಲ್ಲಿ. ನಾವು ಹಾಲೇ ಕೂತ್ಕೊಂಡಿದ್ವಿ. ಆಗ ಏನು ನಡೀತೆ ನೋಡೋಣ ಅಂತ. ಇಲ್ಲ ನಮಗೆ, ನಾವು ಎನ್ಕ್ವೈರಿಗೆ ಬಂದಿದ್ವಿ, ಎನ್ಕ್ವೈರಿಗೆ ಬರೋದಂದ್ರೆ ನೋಟಿಸ್ ಕೊಡಬೇಕಲ್ವಾ ನೀವು ಅಂತ ಕೇಳಿದ್ರು. ಇಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ, ನೀವು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇಲ್ಲ ಈಗೂ ಬರ್ತೀವಿ ಈಗ ಅಂತಂದು ಹೇಳಿದ್ರು. ಆಯಿತು ಅಂತಂದ್ಬಿಟ್ಟು ತಿಮ್ಮರೆಡ್ಡಿ ಅವ್ರನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದರು. ಆಗ ಮಠಣ್ಣ ಸಾರ್ ಹೇಳಿದ್ರು, ಸರ್ ಇವತ್ತೊಂದು ದಿವಸ ಉಳಿದ್ಬಿಡಿ, ನೀವು ನಾಳೆ ಏನಾದರೂ ಮಾಡಿಬಿಟ್ಟು ನಿಮ್ಮ ಕೇಸ್ ಫೈಲ್ ಮಾಡಿಸೋಣ ಅಂತಂದರು. ಆಯಿತು ಸರ್ ಅಂತಂದ್ವಿ. ನಮಗೆ ಈ ಪರಿಸ್ಥಿತಿ ನೋಡಿ, ಬಂದು ಪೊಲೀಸ್ನ ನೋಡಿ 100% ತಿಮ್ಮರೆಡ್ಡಿ ಅವ್ರು ಇವತ್ತು ಅರೆಸ್ಟ್ ಮಾಡ್ತಾರ ಅಂತ ಅಂದ್ಕೊಂಡ್ಬಿಟ್ಟು ನಾನು ಅವತ್ತು ಉಜಿರೆ ಬಿಟ್ಟು ಬಂದಮೇಲೆ ಮರುದಿನ ಬೆಳಗ್ಗೆ ಅವತ್ತು ಸಾಯಂಕಾಲ ಗೊತ್ತಾಯಿತು ತಿಮ್ಮರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಏನಾಯಿತು, ನನಗೆ ಮಟ್ಟಣ್ಣ ಸಾರೇ ಒಬ್ಬರು ಯುವರಾಜ್ IPS ಸರ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರದ್ದು ಅಡ್ರೆಸ್ ಕೊಟ್ಟರು. ನಾನು ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು ನೀವು ಮೇಲ್ ಮಾಡಿ, ನನಗೆ ಏನೇನು ನಡೆದಿದೆ ಮೇಲ್ ಮಾಡಿ ಅಂದರು. ಆಯ್ತು ಅಂತ ನಾನು ಮೇಲ್ ಮಾಡಿದೆ. ಅದಾದಮೇಲೆ 2 ಸಲ 3 ಸಲ ವೀಡಿಯೋ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದ್ರು. ಎಲ್ಲ ಕೇಳಿದ್ರು, ರಿಗಾರ್ಡಿಂಗು ಎಲ್ಲ ವಿಷಯ ತಿಳಿಸಿದೆ. ಅದಾದಮೇಲೆ ನೀವೇನು SITಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ, ನಾನು ಇಲ್ಲಿ ಕಾಪಿ ಫಾರ್ವರ್ಡ್ SITಗೆ ನಾನೇ ಮಾಡ್ತೀನಿ ಅಂದರು. ಆಯಿತು ಅಂತಂದು ಹೇಳಿದೆ. ಇದಾದ್ಮೇಲೆ ನಾನು ಇಷ್ಟೊತ್ತಿಗೆ ಬಂದೆ. ಈಗ ಇದೆಲ್ಲ ಏನು ಅನ್ಯಾಯದ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನ್ಯಾಯ ಸಿರುವವರೆಗೂ ಮಾಡಲೇಬೇಕು. ಆಮೇಲೆ ಇನ್ನೊಂದೇನು ವಿಷಯ ಅಂದರೆ, ತಿಮ್ಮರೆಡ್ಡಿ ಅವರಿಗಾಗಲಿ, ಮಟ್ಟಣ್ಣನವರಿಗಾಗಲಿ, ಆಮೇಲೆ ಜಯಂತ್ ಅವ್ರಿಗಾಗಲಿ, ಯೂಟ್ಯೂಬರ್ಸ್ಗಾಗಲಿ, ಇವ್ರಿಗೆ ಯಾಕೆ ಬೇಕ್ರಿ? ನಾವೇ ನಮ್ಮ ಮನೇಲಿ ಯಾರಾದರೂ ಸತ್ತರೆ 1 ವಾರ 10 ದಿವಸ ನೆನೆಸ್ಕೊಂಡು ಮರ್ತು ಬಿಡ್ತೀವಿ. 13 ವರ್ಷದಿಂದ ತಿಮ್ಮರೆಡ್ಡಿ ಅವರು ಸೌಜನ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ ನೀವು? ಅವರು ಸತ್ಯವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಇಂಥವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೈ ಜೋಡಿಸಿ ಇದನ್ನ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಬೇಕಂತ ನನ್ನ ಆಶಯ. ದಯವಿಟ್ಟು ನೀವೆಲ್ಲ ಇದನ್ನು ಬೆಂಬಲಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಧರ್ಮಸ್ಥಳ